ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ಟಾಪಿಕ್ಕು ಬ್ರೈನ್ ಫಾಗ್. ಬ್ರೈನ್ ಫಾಗ್ ಅಂತ ಹೇಳಿದ ಕೂಡ ಎಲ್ಲರಿಗೂ ಗೊತ್ತಾಗಬೇಕು ಅಂತಿಲ್ಲ, ಬಟ್ ಇದರ ಲಕ್ಷಣಗಳನ್ನ ಹೇಳಿದರೆ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದರಲ್ಲಿ ಮೇನ್ಲಿ ಕಂಡುಬರುವಂಥ ಒಂದು ಲಕ್ಷಣ ಏನು ಅಂದರೆ ನೆನಪಿನ ಶಕ್ತಿ ಕಡಿಮೆ ಆದಂಗೆ ಅನಿಸೋದು. ನಾವು ಏನೋ ಒಂದು ವಿಚಾರ ಮಾಡಿರ್ತೀವಿ, ನೆನಪಿಟ್ಕೋಬೇಕು ಅಂತ ಅನ್ಕೊಳ್ತೀವಿ, ಬಟ್ ಅದು ಸಡನ್ ಆಗಿ ನಮಗೆ ನೆನಪು ಬರಲ್ಲ. ಇನ್ನು ಕೆಲವರಿಗೆ ಲೋ ಆಫ್ ಎನರ್ಜಿ ಅಂದರೆ ಏನು ನಮಗೆ ಮಾಡಬೇಕು ಅಂತ ಅನಿಸಲ್ಲ. ಬೆಳಗ್ಗೆ ಏಳಬೇಕು, ಬೆಳಗ್ಗೆ ಎದ್ದು ಕರೆಕ್ಟಾಗಿ ಒಂದು ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಒಂಥರ ಇನರ್ಷಿಯ ಇರುತ್ತೆ, ಒಂದು ಎನರ್ಜಿ ತುಂಬ ಕಡಿಮೆ ಆದಂಗಿರುತ್ತೆ, ಏಕಾಗ್ರತೆ ಇರಲ್ಲ, ಎಲ್ಲೂ ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸರಿಯಾಗಿ ನಮಗೆ ಈಗ ಒಂದು ವಿಚಾರ ಇದೆ, ನಮ್ಮ ಮನಸ್ಸಲ್ಲಿ ಒಂದು ಐಡಿಯಾ ಬಂತು, ಅದು ಬಟ್ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ, ಅದಕ್ಕೆ ಕರೆಕ್ಟಾಗಿರುವಂಥ ವರ್ಡ್ಸ್ ಸಿಗಲ್ಲ. ತುಂಬ ಜನ ಹೇಳ್ತಾರಲ್ಲ, ನನಗೆ ಈಗ ನೆನಪು ಬರ್ತಾ ಇದೆ ಬಟ್ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಥರ ಕಂಡೀಷನ್ಸ್, ಕೆಲವರಿಗೆ ಮೈಲ್ಡ್ ಆಗಿರುವಂಥ ಡಿಪ್ರೆಷನ್ ಇರ್ಬೋದು, ಕೆಲವರಿಗೆ ಫುಲ್ ಆಫ್ ಕನ್ಫ್ಯೂಷನ್ ಇರ್ಬೋದು. ಸೊ ಈ ಥರ ಕಂಡೀಷನ್ಸನ್ನೆಲ್ಲ ಸೇರಿಸಿ ನಾವೇನು ಹೇಳ್ತೀವಿ, ಬ್ರೈನ್ ಫಾಗ್ ಅಂತ ಹೇಳ್ತೀವಿ. ಫಾಗ್ ಅಂದರೆ ನಿಮಗೆಲ್ಲ ಗೊತ್ತು, ಮಂಜು. ಸೊ ನಮ್ಮ ಮೆದುಳಲ್ಲಿ ಮಂಜು ಬಂದರೆ, ಈಗ ಒಂದು ನಾವು ಗಾಡಿಯಲ್ಲಿ ಹೋಗ್ತಾ ಇದ್ವಿ, ದಾರಿಯಲ್ಲಿ ಫುಲ್ ಮಂಜಿದ್ರೆ ಹೇಗಿರುತ್ತೆ, ನಮಗೆ ಡ್ರೈವಿಂಗ್ ಸರಿಯಾಗಿ ಮಾಡೋಕ್ಕಾಗಲ್ಲ, ದಾರಿ ಸರಿಯಾಗಿ ಕಾಣೋದಿಲ್ಲ, ಸ್ಲೋ ಆಗಿ ಹೋಗಬೇಕಾಗತ್ತೆ, ಸಡನ್ ಆಗಿ ಕರ್ವ್ಸು ಅದೆಲ್ಲ ಕಾಣಲ್ಲ. ಸೊ ಅದೇ ಥರ ನಮ್ಮ ಬ್ರೈನಲ್ಲಿ ಒಂಥರ ಮಂಜು ಬಂದರೆ ಹೇಗಿರುತ್ತೆ, ನಮಗೆ ಸಡನ್ ಆಗಿ ನಮ್ಮ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ, ನಮಗೆ ಕ್ಲಿಯರ್ ಆಗಿ ನಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನಮಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮ ತುಂಬ ಫ್ರೆಶ್ ಆಗಿರಲಿಕ್ಕೆ ಆಗಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಬ್ರೈನ್ ಫಾಗ್ ಬರಲಿಕ್ಕಿರುವಂಥ ಕಾರಣಗಳೇನೇನು, ಸೊ ಈ ಬ್ರೈನ್ ಫಾಗನ್ನು ಹೇಗೆ ಮನೆಯಲ್ಲೇ ನಾವು ಕಡಿಮೆ ಮಾಡ್ಬೋದು, ನಮ್ಮ ಆಹಾರ ಮತ್ತು ನಮ್ಮ ದಿನಚರಿಯಲ್ಲಿ ಈ ಬ್ರೈನ್ ಫಾಗನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಾವೀಗ ಕೆಲವರನ್ನ ನೋಡುವಾಗ ನಮಗೆ ತುಂಬ ಅಟ್ರಾಕ್ಷನ್ ಆಗುತ್ತೆ, ಯಾಕಂದರೆ ಅವ್ರು ನೋಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಬೇಕು ಅಂತಿಲ್ಲ, ಬಟ್ ಅವರಲ್ಲಿರುವಂಥ ಆ ಒಂದು ಎನರ್ಜಿ ಲೆವೆಲ್, ಅವರು ಮಾತಾಡುವ ಸ್ಟೈಲು, ಅವರೆಷ್ಟು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಮಾತಾಡ್ತಾರೆ, ಸೊ ಅದೆಲ್ಲ ನೋಡುವಾಗ ನಮಗೆ ತುಂಬ ಅಟ್ರಾಕ್ಷನ್ ಆಗುತ್ತೆ. ಸೊ ಅದರ ಅರ್ಥ ಏನು, ಅವರ ವಿಚಾರಗಳು ಅವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನೂ ತೊಂದರೆ ಆಗ್ತಾ ಇಲ್ಲ, ದೇರ್ ಬ್ರೈನ್ ಈಸ್ ಫುಲ್ಲಿ ಆ್ಯಕ್ಟಿವ್, ಅವರಿಗೆ ಬ್ರೈನ್ ಫಾಗ್ ಈ ಥರ ಸಮಸ್ಯೆಗಳಿಲ್ಲ. ಸೊ ನಾವೀಗ ಈ ಬ್ರೈನ್ ಫಾಗ್ ಬರಲಿಕ್ಕಿರುವಂಥ ಮೇನ್ ಕಾರಣಗಳು ಏನೇನು ಅಂತ ನೋಡೋಣ. ಸೊ ನಮಗೆಲ್ಲ ಗೊತ್ತು, ಬ್ರೈನ್ ಫಾಗ್ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಈ ಸ್ಟ್ರೆಸ್. ತುಂಬ ಅನ್ವಾಂಟೆಡ್ ಆಗಿರುವಂಥ ಸ್ಟ್ರೆಸ್ಸು. ನಾವು ಒಂದೇ ಟೈಮಲ್ಲಿ 10 ವಿಚಾರಗಳು ಅಥವಾ ಲೈಕ್ ನಮ್ಮ ಬ್ರೈನಿಗೆ ಒಂದು ಕೆಪಾಸಿಟಿ ಇದೆ, ಒಂದೇ ಟೈಮಲ್ಲಿ ಇಷ್ಟು ಥಾಟ್ಸನ್ನು ಪ್ರಾಸೆಸ್ ಮಾಡ್ಬೋದು ಅಂತ ಇದೆ. ಅದಕ್ಕಿಂತಲೂ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ, ಮೆದುಳಿಗೆ ಒಂಥರ ಫೆಟೀಗ್ ಆಗುತ್ತೆ, ನಮಗೆ ಕರೆಕ್ಟಾಗಿ ಯಾವುದರಲ್ಲೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲ್ಲ. ತುಂಬ ಜನರಿಗೆ ಈ ಪ್ರಾಬ್ಲಮ್ ಇದೆ, ಏನೋ ಒಂದು ಟೆನ್ಷನ್ಲಿ ಇರ್ತಾರೆ, ಬಟ್ ಆ ಟೈಮಲ್ಲಿ ನಮ್ಮೊಟ್ಟಿಗೆ ಮಾತಾಡ್ತಾ ಇರ್ತಾರೆ, ಬಟ್ ನಾವು ಹೇಳೋದು ಅವರು ಅಬ್ಸರ್ವೂ ಮಾಡಲ್ಲ, ಅವರು ಕರೆಕ್ಟಾಗಿ ರೆಸ್ಪಾಂಡ್ ಕೂಡ ಮಾಡಲ್ಲ. ಸೊ ಇದೊಂದು ಬ್ರೈನ್ ಫಾಗಿಗೆ ಇರುವ ಕಾರಣ ಇರ್ಬೋದು. ಅಂದರೆ ಅನ್ವಾಂಟೆಡ್ ಆಗಿರುವಂಥ ಸ್ಟ್ರೆಸ್ ಏನಿದೆ, ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಇನ್ನೊಂದು ಬ್ರೈನ್ ಫಾಗ್ ಇದ್ದವರಲ್ಲಿ ಕಾಣುವಂಥ ಮೋಸ್ಟ್ ಕಾಮನ್ ಆಗಿ ಕಾಣುವಂಥ ಒಂದು ಸಮಸ್ಯೆ ಏನು ಅಂತ ಕೇಳಿದರೆ ಹೊಟ್ಟೆಯ ಸಮಸ್ಯೆಗಳು. ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ ಅದು ಸರಿಯಾಗಿಲ್ಲ ಅಂದರೆ ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡಲ್ಲ. ನಮಗೆಲ್ಲ ಗೊತ್ತು, ನಮ್ಮ ಗಟ್ ಈಸ್ ಕಾಲ್ಡ್ ಆಸ್ ಅ ಸೆಕೆಂಡ್ ಬ್ರೈನ್. ನಮ್ಮ ಮೆದುಳಲ್ಲಿ ಬೇಕಾಗಿರುವಂಥ ಎಷ್ಟೋ ನ್ಯೂರೋ ಟ್ರಾನ್ಸ್ಮಿಟರ್ಸು, ಎಷ್ಟೋ ಕೆಮಿಕಲ್ಸು ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಸೊ ನಮ್ಮ ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು ಇದೆಲ್ಲ ಸರಿಯಾಗಿದ್ದರೆ ಮಾತ್ರ ನಮ್ಮ ಬ್ರೈನ್ ಫಂಕ್ಷನ್ಸು ಇಂಪ್ರೂವ್ ಆಗುತ್ತೆ. ಎಷ್ಟೋ ಕಂಡೀಷನ್ಸ್ ಇದೆ, ಲೈಕ್ ನಾವು ಸಿಬೋ, ಇದರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿದ್ದೇನೆ, ನೀವು ಬೇಕಾದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ, ನೀವು ನೋಡ್ಬೋದು. ಸಿಬೋ ಕಂಡೀಷನ್ ಇರ್ಬೋದು, ಸಿಫೋ ಕಂಡೀಷನ್ ಇರ್ಬೋದು, ಲೀಕಿ ಗಟ್ ಇರ್ಬೋದು, ಆಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಸೊ ಈ ಮಲಬದ್ಧತೆ ಇರ್ಬೋದು. ಸೊ ಈ ಪ್ರಾಬ್ಲಮ್ಸಲ್ಲೆಲ್ಲ ನಮಗೆ ಈ ಬ್ರೈನ್ ಫಾಗ್ ಕಂಡು ಬರುತ್ತೆ. ಯಾಕೆಂದರೆ ಅಲ್ಲಿ ಇರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಬ್ರೈನ್ ಕೂಡ ಸರಿಯಾಗಿ ಫಂಕ್ಷನ್ ಆಗುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಮ್ಗೆ ಏನೋ ಒಂದು ಶಾಕಿಂಗ್ ನ್ಯೂಸ್ ಕೇಳಿದ ಕೂಡಲೇ ಸಡನ್ಲಿ ನಮ್ಗೆ ಎಲ್ಲಿಂದ ಒಂಥರ ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ ಅಂದರೆ ಹೊಟ್ಟೆ ಒಂಥರ ಆಗುತ್ತೆ. ಸೊ ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ನಾವೇನೋ ಸಡನ್ ಆಗಿ ಏನೋ ಒಂದು ಕೇಳಿದ ಕೂಡಲೇ ನನ್ನ ಗಟ್ ಫೀಲ್ ಆಗಬೇಕು ಅಂದರೆ ನಮ್ಮ ಗಟ್ಟಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಕೂಡ ಅಷ್ಟೊಂದು ನರಗಳಿದೆ. ಇಟ್ ಈಸ್ ಅ ಸೆಕೆಂಡ್ ಬ್ರೈನ್. ಸೊ ಹೊಟ್ಟೆ ಸಮಸ್ಯೆ ಇದ್ದವರಲ್ಲಿ ಈ ಬ್ರೈನ್ ಫಾಗ್ ತುಂಬ ಕಂಡು ಬರುತ್ತೆ. ಈಗ ನನ್ನಲ್ಲಿ ಬರೋದು ಎಷ್ಟೋ ಆಸಿಡಿಟಿ ಪೇಷಂಟ್ಸ್ ಇದ್ದಾರೆ, ಎಷ್ಟೋ ಸಿಬೋ ಕಂಡೀಷನ್ ಇರೋರಿದ್ದಾರೆ. ನಾನು ಅವರಿಗೆಲ್ಲ ಕಾಮನ್ ಆಗಿ ಕಂಡು ಬರುವಂಥ ಒಂದು ಸಮಸ್ಯೆ ಏನು ಅಂತ ಕೇಳಿದರೆ, ಎಲ್ಲರೂ ತುಂಬ ಆ್ಯಂಕ್ಷಿಯಸ್ ಇರ್ತಾರೆ. ಆ ಆಂಗ್ಸೈಟಿ ಮತ್ತು ಆ ಸ್ಟ್ರೆಸ್ಸಿಂದಾನೇ ಹೊಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಹೊಟ್ಟೆ ಪ್ರಾಬ್ಲಮ್ ಇದ್ದರೆ ಈ ಆಂಗ್ಸೈಟಿ ಮತ್ತು ಸ್ಟ್ರೆಸ್ಸು ಕೂಡ ಜಾಸ್ತಿ ಆಗುತ್ತೆ, ವೈಸ. ಸೊ ಎರಡೂ ಅಂದರೆ ದೇ ಆರ್ ರಿಲೇಟೆಡ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಬ್ರೈನ್ ಫಾಗ್ ಇದೆ, ನಮಗೆ ಒಂದು ಬೆಳಗ್ಗೆ ಹೇಳುವಾಗ ಎನರ್ಜಿ ಇಲ್ಲ, ಏನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಯಾವಾಗಲೂ ಒಂಥರ ಡಿಪ್ರೆಸ್ಡ್ ಮೂಡ್ ಇದೆ, ಯಾವಾಗಲೂ ಸುಸ್ತು ಅನ್ನಿಸ್ತಾ ಇದೆ, ಯಾವಾಗಲೂ ಕನ್ಫ್ಯೂಷನ್ ಇದೆ, ಏನು ನೆನಪಿನ ಶಕ್ತಿ ಇಲ್ಲ ಅಂದರೆ ನಾವು ಫಸ್ಟ್ ನಮ್ಮ ಹೊಟ್ಟೆಯನ್ನು ಸರಿ ಮಾಡಬೇಕು. ಆವಾಗ ಈ ಬ್ರೈನ್ ಫಾಗ್ ಏನಿದೆ ಅದನ್ನು ನಮಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ರೀಸನ್ ಏನು ಅಂದರೆ ಹಾರ್ಮೋನಲ್ ಚೇಂಜಸ್. ನಮ್ಮ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ಸಿಂದ ನಮಗೆ ಬ್ರೈನ್ ಫಾಗ್ ಏನಿದೆ ಅದು ಬರ್ಬೋದು. ಸೊ ಇದರಲ್ಲಿ ಫಸ್ಟ್ ನಾನು ಹೇಳಿದ್ದೇನೆ, ಸ್ಟ್ರೆಸ್ ಹೇಳಿದ್ದೇನೆ. ಸೊ ಸ್ಟ್ರೆಸ್ ಜಾಸ್ತಿ
ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಲೆವೆಲ್ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆದರೆ ಏನಾಗುತ್ತೆ, ನಮಗೆ ನಿದ್ರೆ ಪ್ರಾಬ್ಲಮ್ ಬರ್ಬೋದು, ಭಾಳಷ್ಟು ಚೇಂಜಸ್ ಬರುತ್ತೆ, ನಮಗೆ ಅಸಿಡಿಟಿ ಆಗ್ಬೋದು. ಸೊ ಈ ಥರ ಸಮಸ್ಯೆಗಳೆಲ್ಲ ಕ್ರಿಯೇಟ್ ಆದಾಗ ಈ ಬ್ರೈನ್ ಫಾಗ್ ಏನಿದೆ ಅದು ಬರುವಂಥ ಸಾಧ್ಯತೆ ಇದೆ. ಇನ್ನು ಸೆಕೆಂಡ್ ನಾವು ತುಂಬ ನೋಡೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಲ್ಯಾಕ್ಟೇಟಿಂಗ್ ಟೈಮಲ್ಲಿ ಅಥವಾ ಮೆನೋಪಾಸಲ್ಲಿ ಎಲ್ಲ ಲೇಡೀಸಲ್ಲಿ ಈ ಬ್ರೈನ್ ಫಾಗ್ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಲೇಡೀಸು ತುಂಬ ನಮ್ಮಲ್ಲಿ ಬರುವಂಥ ಎಷ್ಟೋ ಜನ ನಾವು ನೋಡ್ತೀವಿ, ಅವರು ತುಂಬ ಆ್ಯಂಗ್ಷಿಯಸ್ ಆಗಿರ್ತಾರೆ. ಅವರು ನಾವೀಗ ಹೇಳುವಾಗ ಕೂಡ ಅವರಿಗೆ ಅದು ಕೇಳಲಿಕ್ಕಾಗಲ್ಲ, ಬಿಕಾಸ್ ಅವರ ಪ್ರಾಬ್ಲಮ್ಸ್ ಎಕ್ಸ್ಪ್ರೆಸ್ ಮಾಡಿ ಮುಗಿಯಲ್ಲ. ಸೊ ಇದಕ್ಕೆಲ್ಲ ಮೇನ್ ರೀಸನ್ ಏನಿರ್ಬೋದು, ಅವರಲ್ಲಿ ಇರುವಂಥ ಹಾರ್ಮೋನಲ್ ಚೇಂಜಸ್ ಇರ್ಬೋದು. ಸೊ ಹಾಗಾಗಿ ಅವರಿಗೆ ಬ್ರೈನ್ ಫಾಗ್ ಡೆವಲಪ್ ಆಗುತ್ತೆ. ನೀವೇ ಒಬ್ಸರ್ವ್ ಮಾಡಿ ನೋಡಿರ್ಬೋದು, ತುಂಬ ಲೇಡೀಸ್ ಆಫ್ಟರ್ ಮೆನೋಪಾಸ್ ಏನಿದೆ ಅವರಿಗೆ ತುಂಬ ಸಿವಿಯರ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ತುಂಬ ಆಂಗ್ಸೈಟಿ ಇಶ್ಯೂಸ್ ಆಗುತ್ತೆ, ತುಂಬ ಡಿಪ್ರೆಷನ್ ಆಗುವಂಥ ಸಾಧ್ಯತೆಗಳೆಲ್ಲ ಇದೆ. ಸೊ ಆ ಥರ ಪ್ರಾಬ್ಲಮ್ ಇದ್ದರೆ ಅದಕ್ಕಿರುವಂಥ ಕೌನ್ಸಿಲಿಂಗ್ ಇರ್ಬೋದು, ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಈ ಬ್ರೈನ್ ಫಾಗ್ ಏನಿದೆ ಅದನ್ನು ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯ. ತುಂಬ ಯೋಗ ಪ್ರಾಕ್ಟೀಸಸ್ ಇದೆ, ಅದೆಲ್ಲ ರೆಗ್ಯುಲರ್ಲಿ ಫಾಲೋ ಮಾಡಿದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮತ್ತೊಂದು ಕಂಡೀಷನ್ ಏನು ಅಂದರೆ ಹೈಪೋಥೈರಾಯ್ಡಿಸಮ್. ನಮ್ಮ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಇದ್ರೂ ಕೂಡ ಅವರಿಗೂ ಕೂಡ ಈ ಬ್ರೈನ್ ಫಾಗ್ ಏನಿದೆ ಅದು ಕಂಡು ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಸಿಂಪಲ್ ರೀಸನ್ ಏನು ಅಂದರೆ ಡಿಹೈಡ್ರೇಷನ್. ನಾವು ಸರಿಯಾಗಿ ನೀರು ಕುಡಿಲಿಲ್ಲ, ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಿಂದ ತುಂಬ ನೀರು ಹೋಗುತ್ತೆ ಹೊರಗೆ, ಆ್ಯಂಡ್ ಅದರೊಟ್ಟಿಗೆ ನಮ್ಮ ಮಿನರಲ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆದರೂ ಕೂಡ ನಮಗೆ ಈ ಬ್ರೈನ್ ಫಾಗ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಸೋಡಿಯಂ ಅದೆಲ್ಲ ಸರಿಯಾದ ಲೆವೆಲಲ್ಲಿ ಇದ್ದರೆ ಮಾತ್ರ ನಮ್ಮ ಬ್ರೈನ್ ಫಂಕ್ಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಸೊ ಈ ಥರ ಪ್ರಾಬ್ಲಮಿಂದ ಬರುವಂಥ ಬ್ರೈನ್ ಫಾಗ್ ಆದರೆ ವೆರಿ ಸಿಂಪಲ್, ನಾವು ಏನಾದರೂ ಲೈಕ್ ನೀರು ಚೆನ್ನಾಗಿ ಕುಡಿದ್ರೆ ಅಥವಾ ಎಲೆಕ್ಟ್ರೋಲೈಟ್ಸ್ ಇರುವಂಥ ರೆಡಿ ಸ್ಯಾಶಸ್ ನಮಗೆ ಸಿಗುತ್ತೆ, ಅದನ್ನು ರೆಗ್ಯುಲರ್ಲಿ ತಗೊಂಡ್ರೆ, ಅಥವಾ ಸಕ್ಕರೆ ಮತ್ತು ಉಪ್ಪು ಹಾಕಿ ಒಂದು ಗ್ಲಾಸ್ ನೀರು ರೆಡಿ ಮಾಡಿ ನೀವು ಕುಡಿದ್ರೂ ಕೂಡ ನಿಮ್ಮ ಈ ಬ್ರೈನ್ ಫಾಗ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಕೆಲವು ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಕೂಡ ಈ ಬ್ರೈನ್ ಫಾಗ್ ಕಂಡು ಬರುತ್ತೆ. ಸೊ ತುಂಬ ಇನ್ಫೆಕ್ಷನ್ಸ್, ಈಗ ಕೋವಿಡ್ ಆದವರಲ್ಲಿ ತುಂಬ ಜನರಲ್ಲಿ ಈ ಬ್ರೈನ್ ಫಾಗ್ ಸಮಸ್ಯೆ ಇದೆ. ಸೊ ಅದೇನಾಗುತ್ತೆ, ಆ ಇನ್ಫೆಕ್ಷನ್ ಎಲ್ಲ ಆದಾಗ ನಮ್ಮ ಬಾಡಿ ಏನು ಮಾಡುತ್ತೆ, ತುಂಬ ಸೈಟೋಕೈನ್ಸ್, ಇನ್ಫ್ಲಮೇಷನ್ಗೆ ಫೈಟ್ ಮಾಡುವಂಥ ಕೆಲವು ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಸೈಟೋಕೈನ್ಸ್ ಏನು ಮಾಡುತ್ತೆ, ನಮ್ಮ ಮೈಟೋಕಾಂಡ್ರಿಯಾ ಮೇಲೆ ಎಫೆಕ್ಟ್ ಆಗಿ ನಮಗೆ ಎನರ್ಜಿ ಲೆವೆಲ್ ತುಂಬ ಕಡಿಮೆ ಮಾಡುತ್ತೆ, ನಮಗೆ ಬ್ರೈನ್ ಫಾಗ್ ಆಗುವಂಥ ಸಾಧ್ಯತೆ. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ಇದೆ, ಅದು ನಾನು ಲೇಟರ್ ಹೇಳ್ತೇನೆ ನಿಮಗೆ. ಸೊ ಬಟ್ ಇದೆಲ್ಲ ಕಾರಣಗಳಿಂದ ಬ್ರೈನ್ ಫಾಗ್ ಬರ್ಬೋದು. ಇನ್ನು ಕೆಲವರಲ್ಲಿ ಡಯಾಬಿಟಿಸ್ ಇದ್ದಾಗ ಶುಗರ್ ತುಂಬ ಜಾಸ್ತಿ ಆದರೂ ಬ್ರೈನ್ ಫಾಗ್ ಆಗ್ಬೋದು, ಅದೇ ಥರ ಶುಗರ್ ತುಂಬ ಕಡಿಮೆ ಆದರೂ ಕೂಡ ಬ್ರೈನ್ ಫಾಗ್ ಆಗ್ಬೋದು. ಇನ್ನು ಕೆಲವರಲ್ಲಿ ಡಯಾಬಿಟಿಸ್ ಇರಬೇಕು ಅಂತಿಲ್ಲ, ನಾವು ಹೆವಿಯಾಗಿ ಫುಡ್ ತಗೊಂಡ್ರೆ, ತುಂಬ ಕಾರ್ಬೋಹೈಡ್ರೇಟ್ ಇರುವಂಥ ರಿಫೈನ್ಡ್ ಶುಗರ್ ಇರುವಂಥ ಆಹಾರಗಳು ತುಂಬ ತಗೊಂಡ್ರೆ ಏನಾಗುತ್ತೆ, ನಮ್ಮ ಮತ್ತೆ ಏನು ಮಾಡಬೇಕು ಅಂತ ಅನಿಸಲ್ಲ, ಒಂಥರ ನಿದ್ರೆ ಬಂದಾಗಿರುತ್ತೆ. ನಾವು ಯಾರಾದರೂ ಏನಾದ್ರು ಮಾತಾಡಿದ್ರೆ ನಮ್ಮ ಹತ್ರ ಸರಿಯಾಗಿ ರೆಸ್ಪಾಂಡ್ ಮಾಡಲಿಕ್ಕಾಗಲ್ಲ, ನಾವು ಟೋಟಲಿ ಕನ್ಫ್ಯೂಷನ್ಲಿರ್ತೀವಿ. ಸೊ ಹೈ ಕ್ಯಾಲರಿ ಇರುವಂಥ ಆಹಾರ ತಗೊಂಡ್ರೂ ಕೂಡ ನಮಗೆ ಏನಾಗ್ಬೋದು, ಈ ಬ್ರೈನ್ ಫಾಗ್ ಬರ್ಬೋದು. ಇನ್ನು ನೆಕ್ಸ್ಟ್ ಆಲ್ಕೋಹಾಲ್. ಸೊ ರೆಗ್ಯುಲರ್ಲಿ ಆಲ್ಕೋಹಾಲ್ ತಗೊಳ್ಳೋರಲ್ಲಿ ಕೂಡ ಈ ಬ್ರೈನ್ ಫಾಗ್ ಕಂಡು ಬರ್ಬೋದು. ಸೊ ಅದಕ್ಕೆ ಮೇನ್ ರೀಸನ್ ಏನು, ಆಲ್ಕೋಹಾಲ್ ತಗೊಂಡಾಗ ಒಂದು ಡಿಹೈಡ್ರೇಷನ್ ಆಗುತ್ತೆ. ಆಲ್ಕೋಹಾಲ್ ಇಸ್ ನ್ಯೂರೋಟಾಕ್ಸಿಕ್, ಅಂದರೆ ನರಗಳಿಗೆ ಟಾಕ್ಸಿಕ್ ಎಫೆಕ್ಟ್ ಇರುವಂಥದ್ದು ಆಲ್ಕೋಹಾಲ್. ಆ್ಯಂಡ್ ಅದರ ಒಟ್ಟಿಗೆ ನಮ್ಮ ಬಾಡಿಯಲ್ಲಿ ಇರುವಂಥ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರ್ಬೋದು, ಗ್ಲೂಟಾಥಯೋನ್ ಇರ್ಬೋದು, ಇದರ ಲೆವೆಲ್ನ ಈ ಆಲ್ಕೋಹಾಲ್ ಏನಿದೆ ಅದು ಕಡಿಮೆ ಮಾಡಿಸುತ್ತೆ. ಸೊ ಹಾಗಾಗಿ ಇವತ್ತು ನಾವು ಆಲ್ಕೋಹಾಲ್ ತಗೊಂಡ್ರೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಮಗೆ ಬ್ರೈನ್ ಫಾಗ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇನ್ನು ಕೆಲವು ಮೆಡಿಸಿನ್ ತಗೊಳ್ಳೋರಲ್ಲಿ ಕೂಡ ಈ ಪ್ರಾಬ್ಲಮ್ ರೆಗ್ಯುಲರ್ ಆಗಿ ಕಂಡು ಬರ್ಬೋದು. ಅದು ನಿದ್ರೆಗೆ ಮಾತ್ರೆ ತಗೊಳ್ಳೋರಲ್ಲಿ ಈ ಪ್ರಾಬ್ಲಮ್ ಕಂಡು ಬರ್ಬೋದು. ಅಲರ್ಜಿ ಮಾತ್ರೆ, ಸಿಟ್ರಿಸಿನ್ ಈ ಥರ ಮಾತ್ರೆಗಳು ತಗೊಳ್ಳೋರಲ್ಲಿ ಈ ಪ್ರಾಬ್ಲಮ್ ಕಂಡು ಬರ್ಬೋದು. ಅದೇ ಥರ ಏನಾದರೂ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ಗೆ ಇರುವಂಥ ಡಿಪ್ರೆಷನ್ಗೆ, ಆಂಗ್ಸೈಟಿ ಇದಕ್ಕೆಲ್ಲ ಇರುವಂಥ ಮೆಡಿಸಿನ್ಸ್ ತಗೊಳ್ಳೋರಲ್ಲಿ ಕೂಡ ಈ ಪ್ರಾಬ್ಲಮ್ ಕಂಡು ಬರ್ಬೋದು. ಸೊ ತುಂಬ ಕಾರಣಗಳಿಂದ ನಮಗೆ ಬ್ರೈನ್ ಫಾಗ್ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ನಾವೇನು ನೋಡಬೇಕು, ನಮಗೆ ಗೊತ್ತು ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಒಂಥರ ಯಾವಾಗಲೂ ಒಂಥರ ಸುಸ್ತಾಗಿರುವಂಥ ಫೀಲಿಂಗ್ ಇದೆ ಅಂತ ಆದರೆ ನಮಗೆ ಏನೂ ಕೆಲಸ ಮಾಡೋಕ್ಕಾಗಲ್ಲ, ನಮಗೆ ಅಟ್ರಾಕ್ಟಿವ್ ಆಗಿ ಬಿಹೇವ್ ಮಾಡಲಿಕ್ಕೆ ಕೂಡ ಆಗಲ್ಲ. ಸೊ ನಾವು ಮನೆಯಲ್ಲಿ ಕೆಲವು ಸಿಂಪಲ್ ಆಗಿರುವ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಈ ಬ್ರೈನ್ ಫಾಗ್ ಏನಿದೆ ನಮ್ಮ ಮನೆಯಲ್ಲೇ ಕಂಪ್ಲೀಟ್ ಆಗಿ ಕಡಿಮೆ ಮಾಡ್ಬೋದು. ಅದಕ್ಕೆ ಯಾರು ಕೂಡ ಮೆಡಿಸಿನ್ಸ್ ತಗೋಬೇಕು ಅಥವಾ ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ತಗೋಬೇಕು ಅಂತ ಇಲ್ಲ. ಇನ್ನು ಲಾಸ್ಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೀಸನ್ ಏನು ಅಂದರೆ, ಕಾರಣ ಏನು ಅಂದರೆ ಡೆಫಿಷಿಯನ್ಸೀಸ್. ನಮಗೆ ಭಾಳ ಡೆಫಿಷಿಯನ್ಸೀಸ್ ಅಲ್ಲಿ ಕೂಡ ಈ ಬ್ರೈನ್ ಫಾಗ್ ಕಂಡು ಬರುವಂಥ ಸಾಧ್ಯತೆ ಇದೆ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿಯಲ್ಲಿ ಪ್ರಾಬ್ಲಮ್ ಕಂಡು ಬರ್ಬೋದು, ವಿಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ ಇದು ಕಂಡು ಬರ್ಬೋದು, ವಿಟಮಿನ್ ಸಿ ಡೆಫಿಷಿಯನ್ಸಿಯಲ್ಲಿ ಇದು ಕಂಡು ಬರ್ಬೋದು, ಜಿಂಕ್ ಡೆಫಿಷಿಯನ್ಸಿ, ಮೆಗ್ನೀಷಿಯಂ ಡೆಫಿಷಿಯನ್ಸಿ, ಈ ಥರ ಭಾಳಷ್ಟು ವೈಟಮಿನ್ಸು ಮತ್ತು ಮಿನರಲ್ ಡೆಫಿಷಿಯನ್ಸೀಸ್ ಅಲ್ಲಿ ಕೂಡ ನಮಗೆ ಈ ಬ್ರೈನ್ ಫಾಗ್ ಕಂಡು ಬರ್ಬೋದು. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಸೊ ಈಗ ನಾವು ಇದರದ್ದು ಮ್ಯಾನೇಜ್ಮೆಂಟ್ ನೋಡಿದರೆ ಹೇಗೆ ಬ್ರೈನ್ ಫಾಗಿಂದ ಕಂಪ್ಲೀಟ್ಲಿ ಹೊರಗೆ ಬಂದು ತುಂಬ ಎನರ್ಜೆಟಿಕ್ ಆಗಿರೋದು ಅಂದರೆ, ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಆಹಾರ. ನಮ್ಮ ಡಯಟ್ ಸರಿಯಾಗಿರಬೇಕು, ಅವಾಗ ಮಾತ್ರ ಈ ಬ್ರೈನ್ ಫಾಗಿಂದ ನಮಗೆ ಹೊರ ಬರಲಿಕ್ಕೆ ಸಾಧ್ಯ. ಸೊ ಡಯಟ್ ಸರಿಯಾಗಿರಬೇಕು ಅಂದರೆ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ಆದಷ್ಟು ಈ ರಿಫೈನ್ಡ್
ರಿಫೈನ್ಡ್ ಶುಗರನ್ನು ಆದಷ್ಟು ಕಮ್ಮಿ ಮಾಡಬೇಕು. ಸೊ ಈ ಬ್ರೈನ್ ಫಾಗ್ ಇದ್ದವರು ಈಗ ಸಡನ್ಲಿ ನನಗೆ ಓಕೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ಏನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕಾಗಿರೋ ಡಯಟ್ ಏನು ಅಂದರೆ ಕೀಟೋ ಡಯಟ್. ಸೊ ಫಸ್ಟ್ ಒಂದು ಸ್ವಲ್ಪ ದಿವಸ ಕೀಟೋ ಡಯಟ್ ಮಾಡಿ ನೋಡಿ. ಸೊ ಕೀಟೋ ಡಯಟ್ ನಮಗೇನು ಲೈಫ್ ಲಾಂಗ್ ಮಾಡೋಕ್ಕಾಗಲ್ಲ. ಕೀಟೋ ಡಯಟ್ ಮೇನ್ಲಿ ನಾವು ಯೂಸ್ ಮಾಡೋದು ಈಗ ವೆಯ್ಟ್ ರಿಡಕ್ಷನ್ಗೆ ಯೂಸ್ ಮಾಡ್ತೀವಿ. ಸೊ ಬಟ್ ಮೇನ್ಲಿ ಅದು ಕಂಡುಹಿಡಿದಿದ್ದು ಎಪಿಲೆಪ್ಸಿ ಅಂದರೆ ನಮ್ಮ ಫಿಟ್ಸ್ ಏನಿದೆಯಲ್ಲ ಅದಕ್ಕೆ ಇರುವಂಥ ಒಂದು ಒಳ್ಳೆ ಡಯಟ್ ಆಗಿ ಅದನ್ನು ಕಂಡುಹಿಡಿದಿದ್ದು. ಬಟ್ ಈಗ ನಾವು ಮೇನ್ಲಿ ವೆಯ್ಟ್ ರಿಡಕ್ಷನ್ಗೆ ಅದು ಯೂಸ್ ಮಾಡ್ತೀವಿ. ಬಟ್ ಕೀಟೋ ಡಯಟ್ ಮಾಡುವಾಗ ಈವನ್ ನಾನು ಕೂಡ ಮಾಡಿ ನೋಡಿದ್ದೇನೆ, ಕೀಟೋ ಡಯಟ್ ಮಾಡುವಾಗ ಇರುವಂಥ ಒಂದು ಲೈಕ್ ಪ್ಲಸ್ ಪಾಯಿಂಟ್ ಏನಂದರೆ ವಿಲ್ ಬಿ ವೆರಿ ಎನರ್ಜೆಟಿಕ್. ನಮಗೆ ನಿದ್ರೆ ಬರಲ್ಲ, ಮಧ್ಯಾಹ್ನ ಆದರೂ ಕೂಡ ತುಂಬ ಎನರ್ಜೆಟಿಕ್ ಆಗಿರ್ತೀವಿ. ಆ್ಯಂಡ್ ಒಂದು ಸಮಸ್ಯೆ ಕೂಡ ಇದೆ, ರಾತ್ರಿ ಕೂಡ ಸರಿಯಾಗಿ ನಿದ್ರೆ ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಸೊ ಬಟ್ ಕೀಟೋ ಡಯಟ್ ಮಾಡಿದಾಗ ಇಮ್ಮಿಡಿಯೇಟ್ಲಿ ವಿತಿನ್ ಒಂದು 5 to 10 ಡೇಸಲ್ಲಿ ನಮಗೆ ಈ ಬ್ರೈನ್ ಫಾಗ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಸೊ ಕೀಟೋ ಡಯಟಲ್ಲಿ ನಾವು ಏನು ಮಾಡ್ತೀವಿ, ಕಾರ್ಬ್ಸನ್ನು ಫುಲ್ಲಿ ಕಡಿಮೆ ಮಾಡಿಬಿಡ್ತೀವಿ. ಹಾರ್ಡ್ಲಿ 5% ಕಾರ್ಬ್. 5% ಕಾರ್ಬ್ ಅಂದರೆ ಒಂದು ಆ್ಯಪಲ್ ತಿನ್ಬೋದು ನೀವು ಅಷ್ಟೇ ಇಡೀ ದಿವಸಕ್ಕೆ ಕಾರ್ಬೋಹೈಡ್ರೇಟ್ ಆಗಿ. ಸೊ ಬಾಕಿ ಒಂದು 75% ಏನಿದೆ ನಾವು ಫ್ಯಾಟನ್ನು ತಗೊಳ್ತೀವಿ, ಒಳ್ಳೆ ಕೊಬ್ಬನ್ನು ತಗೊಳ್ತೀವಿ. ಅದು ತುಪ್ಪ ಇರ್ಬೋದು, ನಟ್ಸ್ ಇರ್ಬೋದು, ಪನೀರ್ ಇರ್ಬೋದು, ಲೈಕ್ ಮೀಟ್ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ನಾವು ಜಾಸ್ತಿ ತಗೊಳ್ತೀವಿ. ಆ್ಯಂಡ್ ಪ್ರೋಟೀನನ್ನು ಒಂದು 20% ಪ್ರೋಟೀನ್ ತಗೊಳ್ತೀವಿ. ಸೊ 70% ಫ್ಯಾಟು, 25% ಪ್ರೋಟೀನ್ ಆ್ಯಂಡ್ 5% ಕಾರ್ಬ್ ತಗೊಂಡಾಗ ನಿಮ್ಮ ಬ್ರೈನ್ ಫಾಗ್ ಏನಿದೆ ಅದು ಇಮ್ಮಿಡಿಯೇಟ್ಲಿ ಕಡಿಮೆ ಆಗುತ್ತೆ. ದಟ್ ಈಸ್ ಒನ್ ಆಸ್ಪೆಕ್ಟ್. ಸೊ ಈ ಕೀಟೋ ಡಯಟ್ ಮಾಡಿ ಆದಮೇಲೆ ಓಕೆ ನಮ್ಮ ಬ್ರೈನ್ ಫಾಗ್ ಎಲ್ಲ ಕಡಿಮೆ ಆಯಿತು. ನಾನು ಹೇಳಿದಂಗೆ ಕೀಟೋ ಡಯಟ್ ನಮಗೆ ಲೈಫ್ ಲಾಂಗ್ ಮಾಡಲಿಕ್ಕೆ ಏನಾಗಲ್ಲ. ಸೊ ನಾವು ನಾರ್ಮಲ್ ಫುಡ್ಗೆ ಬಂದ ಕೂಡಲೇ ನಾವೇನು ಮಾಡಬೇಕು ಅಂದರೆ ಒಂದು ಈ ಪ್ರಾಸೆಸ್ಡ್ ಧಾನ್ಯಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಪ್ರಾಸೆಸ್ಡ್ ಫ್ಲೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಅವಾಯ್ಡ್ ಮಾಡಬೇಕು. ಯಾವುದೇ ಲೈಕ್ ಗ್ರೈನ್ಸ್ ತಗೊಳ್ಳುವಾಗ ಅದು ಅನ್ನ ಇರ್ಬೋದು, ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಆದಷ್ಟು ಹೋಲ್ ಗ್ರೈನನ್ನು ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹೋಲ್ ಗ್ರೈನ್ ತಗೊಳ್ಳುವಾಗ ಏನಿದೆ ಅಡ್ವಾಂಟೇಜ್ ಅಂದರೆ ಅದರ ಹೊರಗಡೆ ಇರುವಂಥ ಹೆಲ್ಯುರೋನ್ ಲೇಯರ್ ಏನಿದೆ ಅದರಲ್ಲಿ ನಮಗೆ ಬೇಕಾಗಿರೋ ಎಲ್ಲ ವೈಟಮಿನ್ಸು ಮಿನರಲ್ಸು ತುಂಬ ಸಿಗುತ್ತೆ. ನಾನೀಗ ಹೇಳಿದ್ದೇನೆ ಜಿಂಕ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರ್ಬೋದು, ನಾರಿನಂಶ ಇರ್ಬೋದು. ಸೊ ಇದೆಲ್ಲ ನಮಗೆ ಸಫಿಷಿಯೆಂಟ್ ಆಗಿ ಅದರಲ್ಲಿ ಸಿಗುತ್ತೆ. ಸೊ ನಾವೇನು ಮಾಡಬೇಕು, ಪಾಲಿಶ್ಡ್ ಆಗಿರುವಂಥ ಪ್ರಾಡಕ್ಟ್ಸನ್ನು ಅವಾಯ್ಡ್ ಮಾಡಿ ಆದಷ್ಟು ಹೋಲ್ ಗ್ರೈನನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕೀಟೋ ಡಯಟಿಗೆ ಓಕೆ ನಾವು ಹೈ ಫ್ಯಾಟ್ ಇರುವಂಥ ಆಹಾರ ತಗೊಳ್ತೀವಿ. ಸೊ ಅದಾದಮೇಲೆ ಕೂಡ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನು ನಾವು ತಗೋಬೇಕು. ಸೊ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳೇನೆಂದರೆ ತುಪ್ಪ ಈಸ್ ರಿಯಲಿ ಗುಡ್. ನಟ್ಸ್ಗಳು ತಗೊಂಡ್ರೆ ನಮಗೆ ಒಳ್ಳೆ ಫ್ಯಾಟ್ ಸಿಗುತ್ತೆ. ಅದೇ ಥರ ಒಂದು ಹೆಲ್ತಿ ಆಗಿರುವಂಥ ಆಲಿವ್ ಆಯಿಲ್ ತಗೋಬೋದು, ಬೇಕಾದ್ರೆ ವರ್ಜಿನ್ ಕಾಕೋನಟ್ ಆಯಿಲ್ ನೀವು ತಗೋಬೋದು, ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರುವಂಥ ಮಿಲ್ಕ್ ಅಷ್ಟೊಂದು ನಾನು ಅಡ್ವೈಸ್ ಮಾಡಲ್ಲ. ಯಾಕಂದರೆ ತುಂಬ ಜನರಲ್ಲಿ ಮಿಲ್ಕ್ ಮತ್ತು ಅಂದರೆ ಗ್ಲೂಟಿನ್ ಮತ್ತು ಮಿಲ್ಕ್ ಅಂದರೆ ಗೋಧಿ ಮತ್ತು ಈ ಹಾಲಿನ ಪ್ರಾಡಕ್ಟ್ಸ್ಗೆ ಅಲರ್ಜಿ ಇರುತ್ತೆ. ಸೊ ಅವರಲ್ಲಿ ಕೂಡ ಬ್ರೈನ್ ಫಾಗ್ ಬರಲಿಕ್ಕಿರುವಂಥ ಒಂದು ಮೇನ್ ಕಾರಣ ಗ್ಲೂಟಿನ್ ಅಲರ್ಜಿ ಮತ್ತು ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಆದಷ್ಟು ಮಿಲ್ಕ್, ಹಾಲು ಮತ್ತು ಗೋಧಿ, ಚಪಾತಿ ಐಟಮ್ಸ್ ಏನಿದೆ ಅದನ್ನು ನಾವು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಸೊ ಬಟ್ ಅದರ್ವೈಸ್ ನಾವೆಲ್ಲ ಹೋಲ್ ಗ್ರೈನ್ಸನ್ನು ಇನ್ಕ್ಲೂಡ್ ಮಾಡಿ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳು, ಸೀಡ್ಸ್ ನೀವು ತಗೋಬೋದು, ಚಿಯಾ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಫ್ಲಾಕ್ ಸೀಡ್ಸ್ ಇರ್ಬೋದು, ಇದೆಲ್ಲ ತಗೋಬೋದು. ನಾನ್ ವೆಜಿಟೇರಿಯನ್ ತಗೊಳ್ಳೋರಾದರೆ ಒಳ್ಳೆ ಮೀನುಗಳನ್ನು ತಗೊಳ್ಳಿ. ಯಾಕಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ ಈಸ್ ಒನ್ ಆಫ್ ದ ಬೆಸ್ಟ್. ಆ್ಯಕ್ಚುಲಿ ಯಾವುದೇ ಬ್ರೈನ್ ಫಾಗ್ ಇದ್ದವರು ಬೇಕಾದ್ರೆ ಒಂದು ಸಪ್ಲಿಮೆಂಟ್ ಆಗಿ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ ಕನ್ಸ್ಯೂಮ್ ಮಾಡಿದ್ರೆ ಅದು ದಟ್ ಕ್ಯಾನ್ ಆಲ್ಸೋ ಬ್ರಿಂಗ್ ಚೇಂಜಸ್. ಅದು ತುಂಬ ಒಳ್ಳೆಯದು. ನಮ್ಮ ಬ್ರೈನ್ ಫಂಕ್ಷನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಬ್ರೈನಿಗೆ ಬೇಕಾಗಿರುವ DHA ತುಂಬ ಇರುವಂಥ ಒಂದು ಐಟಮ್ ಇದು ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಹಾಗಾಗಿ ಒಮೆಗಾ 3 ಸಿಗಬೇಕು ಅಂದರೆ ನ್ಯಾಚುರಲಿ ನಮಗೆ ತಾರಲೆ ಮತ್ತು ಬಂಗಡೆ ಈ ಥರ ಮೀನುಗಳಲ್ಲಿ ಸಿಗುತ್ತೆ. ಇಲ್ಲಾಂದರೆ 1000 mg ಒಮೆಗಾ 3 ಸಪ್ಲಿಮೆಂಟ್ಸ್ ನಮಗೆ ಬೇಕಾದಷ್ಟು ಸಿಗುತ್ತೆ. ಸೊ ಅದನ್ನು ರೆಗ್ಯುಲರ್ ತಗೊಳ್ಳೋದು ಕೂಡ ಈ ಬ್ರೈನ್ ಫಾಗಿಂದ ಹೊರಗೆ ಬರಲಿಕ್ಕೆ ಒನ್ ಆಫ್ ದ ಬೆಸ್ಟ್ ವೇ. ಸೊ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ರೆಗ್ಯುಲರ್ಲಿ ನಮ್ಮ ಫುಡ್ಡಲ್ಲಿ ಮೊಟ್ಟೆ, ಈವನ್ ನಮ್ಮ ಕೀಟೋ ಡಯಟ್ ಮಾಡುವಾಗ ಕೂಡ ಎಗ್ ಇಸ್ ಒನ್ ಆಫ್ ದ ಮೇನ್ ಐಟಮ್. ಸೊ ಮೊಟ್ಟೆಯನ್ನು ರೆಗ್ಯುಲರ್ಲಿ ನೀವು ತಗೊಳ್ಳಿ. ಮೊಟ್ಟೆಯಲ್ಲಿ ಏನಿದೆ ಅದರಲ್ಲಿರುವಂಥ ಯಾಕ್, ತುಂಬ ಜನ ಏನು ಮಾಡ್ತಾರೆ, ಅಯ್ಯೋ ಯಾಕ್ ಕೊಲೆಸ್ಟ್ರಾಲ್, ಮೊಟ್ಟೆದು ಎಲ್ಲೋ ತಿನ್ನಬಾರ್ದು ಅಂತ ಹೇಳಿ ಅದನ್ನು ಡಿಸ್ಕಾರ್ಡ್ ಮಾಡಿ ಬರೀ ಆಲ್ಬುಮಿನ್ ವೈಟ್ ಅಷ್ಟೇ ತಗೊಳ್ತಾರೆ. ಬಟ್ ಹಾಗೆಲ್ಲ ಮೊಟ್ಟೆ ಫುಲ್ಲಿ ನೀವು ತಗೋಬೋದು, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಮ್ಯಾಕ್ಸಿಮಮ್ ಕೊಲೆಸ್ಟ್ರಾಲ್ ಇಸ್ ಪ್ರೊಡ್ಯೂಸ್ ಬೈ ಲಿವರ್. ನಾವು ಏನೇ ತಿಂದರೂ ಕೂಡ ಲಿವರ್ ಏನು ಮಾಡುತ್ತೆ, ಕೊಲೆಸ್ಟ್ರಾಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹೆಲ್ತಿ ಆಗಿರುವಂಥ ಫ್ಯಾಟ್ ತಗೊಳ್ಳೋದು ತುಂಬ ಒಳ್ಳೆಯದು. ಮೊಟ್ಟೆದು ಯಾಕ್ ಏನಿದೆ ಅದರಲ್ಲಿ ತುಂಬ ಕಾಲಿನ್ ಇದೆ. ಸೊ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನಿಗೆಲ್ಲ ಅಸೆಟೈಲ್ ಕೋಲಿನ್, ಸೊ ಇದೆಲ್ಲ ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಈ ಕೋಲಿನ್ ಬೇಕಾಗುತ್ತೆ. ಸೊ ಹಾಗಾಗಿ ಮೊಟ್ಟೆ ರೆಗ್ಯುಲರ್ಲಿ ತಗೊಳ್ಳೋದು ಕೂಡ ನಾವು ಏನು ಮಾಡಿ, ನಮ್ಮ ರೆಗ್ಯುಲರ್ ಕನ್ಸಂಪ್ಷನ್ ಆಫ್ ಗ್ಲೂಕೋಸ್, ಶುಗರ್ ಏನಿದೆ ಅದನ್ನು ಫುಲ್ಲು ಕಡಿಮೆ ಮಾಡಿಬಿಡಿ. ಅದರ ಬದಲು ಏನು ಮಾಡಿ, ಮೊಟ್ಟೆ ಇರ್ಬೋದು, ತುಂಬ ವೆಜಿಟೇಬಲ್ಸ್ ತಗೊಳ್ಳಿ. ವೆಜಿಟೇಬಲ್ ಏನಿದೆ ದಟ್ ಈಸ್ ರಿಚ್ ಇನ್ ಕ್ಲೋರೋಫಿಲ್, ಅದರಲ್ಲಿ ಮೆಗ್ನೀಷಿಯಮ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ನಾವು ಹೇಳುವಂಥ ಎಷ್ಟೋ ನ್ಯೂಟ್ರಿಯೆಂಟ್ಸ್, ಅದು ವೈಟಮಿನ್ B2 ಇರ್ಬೋದು, B6 ಇರ್ಬೋದು, B12 ಇರ್ಬೋದು, ವೈಟಮಿನ್ C ಇರ್ಬೋದು, ಎಲ್ಲ ನ್ಯೂಟ್ರಿಯೆಂಟ್ಸ್ ಏನಿದೆ ಅದರಲ್ಲಿ ಬೇಕಾದಷ್ಟು ಸಿಗುತ್ತೆ. ಸೊ ನಾನು ಒಂದೊಂದು ವೈಟಮಿನ್ ಹೇಳಿ ಇದಕ್ಕೆ ಇಂಥದ್ದು ತಗೊಳ್ಳಿ ಅಂತ ಹೇಳೋಕ್ಕಿಂತ ನೀವು ಪ್ರತಿ ದಿವಸ ಬೆಳಗ್ಗೆ ಒಂದು ಗ್ರೀನ್ ಜ್ಯೂಸ್, ನಾ ಎಲ್ಲ ವೀಡಿಯೋದಲ್ಲೂ ಅದು ಹೇಳ್ತೇನೆ, ಒಂದು ಗ್ರೀನ್ ಜ್ಯೂಸ್ ಮಾಡಿ ತಗೊಳ್ಳೋದ್ರಿಂದ ಆಲ್ಮೋಸ್ಟ್ ನಮಗೆ ಬೇಕಾಗಿರೋ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ನಿಮಗೆ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ನಿಮ್ಮ ಬ್ರೈನ್ ಫಾಗ್ ಏನಿದೆ ಅದು ದೂರ ಮಾಡಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಸೊ ಅದನ್ನು ನೀವು ರೆಗ್ಯುಲರ್ ಆಗಿ ಬಳಸಿ. ಒಳ್ಳೆ ಹಣ್ಣುಗಳನ್ನು ರೆಗ್ಯುಲರ್ಲಿ ತಗೊಳ್ಳಿ. ಹಣ್ಣುಗಳಲ್ಲಿ ಕೂಡ ನಿಮಗೆ ಗೊತ್ತು ತುಂಬ ಒಳ್ಳೆ ವೈಟಮಿನ್ C ಇದೆ, ಎಲ್ಲ ನಾವು ವೈಟಮಿನ್ A ತುಂಬ ಚೆನ್ನಾಗಿ ಸಿಗುತ್ತೆ. ಎಲ್ಲ ನ್ಯೂಟ್ರಿಯೆಂಟ್ಸು ಕೂಡ ಸಫಿಷಿಯೆಂಟ್ ಆಗಿ ಫೈಬರ್
ಇರುತ್ತೆ. ನಮ್ಮ ಹೊಟ್ಟೆ ಆರೋಗ್ಯ ನಾನು ಫಸ್ಟ್ ಹೇಳಿದ್ದೇನೆ, ಒನ್ ಆಫ್ ದ ಮೇನ್ ರೀಸನ್ ನಮ್ಗೆ ಈ ಪ್ರಾಬ್ಲಮ್ ಬರ್ಲಿಕ್ಕೆ ಇರುವಂಥ ಒಂದು ಮೇನ್ ಕಾರಣ ಏನು ಅಂದರೆ ಹೊಟ್ಟೆಯಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು ಕೊರತೆ. ಸೊ ಹಾಗಾಗಿ ನಾವು ಈ ಫೈಬರ್ ಇರುವಂಥ ಆಹಾರ ತಗೊಂಡಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿಲಿಕ್ಕೆ ಇರುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಪ್ರೀಬಯೋಟಿಕ್ ಅಂತ ಹೇಳ್ತೀವಿ. ಸೊ ಇದಾದ್ಮೇಲೆ ನಾವು ಇದರೊಟ್ಟಿಗೆ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ನಾವು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಕೂಡ ನಾವು ಕನ್ಸ್ಯೂಮ್ ಮಾಡಬೇಕು. ಅದೇನಿರ್ಬೋದು, ತಂಗಳನ್ನ ಇರ್ಬೋದು, ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನಮ್ಮ ಮೊಸರು ಇರ್ಬೋದು, ಹಾಲಿನ ಪ್ರಾಡಕ್ಟ್ಸ್, ಇದರಲ್ಲೆಲ್ಲ ನಮಗೆ ಬೇಕಾಗಿರುವಂಥ ಲ್ಯಾಕ್ಟೋಬ್ಯಾಸಿಲಸ್ ಇರ್ಬೋದು, ಬಿಫ್ಡೋ ಬ್ಯಾಕ್ಟೀರಿಯಾ, ಈ ಥರ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮಗೆ ಸಿಗುತ್ತೆ. ಸೊ ಹೊಟ್ಟೆ ಇಲ್ಲಿ ಇರುವಂಥ ವಾತಾವರಣ, ನಮ್ಮ ಸಣ್ಣ ಕರಳಿರ್ಬೋದು, ದೊಡ್ಡ ಕರಳಿರ್ಬೋದು, ಅಥವಾ ನಮ್ಮ ಹೊಟ್ಟೆ ಇರ್ಬೋದು, ಇದರಲ್ಲೆಲ್ಲ ಇರುವಂಥ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಆದಾಗ ಈ ಬ್ರೈನ್ ಫಾಗ್ ಏನಿದೆ ಅದು ನ್ಯಾಚುರಲಿ ಕಡಿಮೆ ಆಗುತ್ತೆ. ತುಂಬ ಸಲ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ನಮ್ಮ ಕರಳಲ್ಲೆಲ್ಲ ಇರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಪ್ರೊಡ್ಯೂಸ್ ಮಾಡುವಂಥ ನ್ಯೂರೋಟಾಕ್ಸಿನ್ಸ್ ಏನಿದೆ ಅದರಿಂದಾನೇ ನಮಗೆ ಸಮಸ್ಯೆ ಆಗುತ್ತೆ. ಎಷ್ಟೋ ಬ್ರೈನಿಗೆ ಬೇಕಾಗಿರುವಂಥ ಲೈಕ್ ಸಬ್ಸ್ಟೆನ್ಸ್ಗಳು ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಅದಾದಮೇಲೆ ಬ್ಲಡ್ ಲೈಕ್ ಗಟ್ ಬ್ರೈನ್ ಆಕ್ಸಿಸ್ ಅಂತ ಇದೆ, ಅದರಿಂದ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹೊಟ್ಟೆ ಸರಿಯಾಗಿದ್ದರೆ ಮಾತ್ರ ನಮ್ಮ ಬ್ರೈನ್ ಕೂಡ ಸರಿಯಾಗಿ ಫಂಕ್ಷನ್ ಆಗುತ್ತೆ. ನಾವು ಎಷ್ಟೋ ಜನರಲ್ಲಿ ನೋಡ್ತೀವಿ, ಸಿವಿಯರ್ ಕಾನ್ಸ್ಟಿಪೇಷನ್ ಇರುತ್ತೆ, ಮಲಬದ್ಧತೆ ಇರುತ್ತೆ, ಅವರಿಗೆ ಏನೇ ಹೇಳಿದ್ರು ಅವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅವ್ರು ಯಾವಾಗಲೂ ಡಲ್ ಆಗಿರ್ತಾರೆ, ಒಂಥರ ಆ್ಯಂಕ್ಷಿಯಸ್ ಆಗಿರ್ತಾರೆ, ಏನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಕ್ಕಾಗಲ್ಲ, ಒಂಥರ ಇಂಟ್ರೋವರ್ಟ್ ಆಗಿರ್ತಾರೆ. ಬಟ್ ಆ ಕಾನ್ಸ್ಟಿಪೇಷನ್ ಕಡಿಮೆ ಆದ ಕೂಡಲೇ ಅವರಿಗೆಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಗಟ್ ಇಂಪ್ರೂವ್ ಆಗ್ಲಿಕ್ಕೆ ಇರುವಂಥ ಒಳ್ಳೆ ಆಹಾರವನ್ನು ತಗೋಬೇಕು. ಪ್ರಾಸೆಸ್ಡ್ ಫುಡ್ಗಳನ್ನು ತಗೊಳ್ಳೇಬಾರ್ದು, ಬ್ರೈನ್ ಫಾಗ್ ಇರೋರು ಅದು ತಗೊಳ್ಳೇಬಾರ್ದು. ಲೋ ಶುಗರ್ ಇರುವಂಥ ಆಹಾರಗಳನ್ನು ಜಾಸ್ತಿ ಪ್ರಿಫರ್ ಮಾಡಬೇಕು, ಜಾಸ್ತಿ ನಾರಿನಂಶ ಇರುವಂಥ ಆಹಾರಗಳನ್ನು ಪ್ರಿಫರ್ ಮಾಡಬೇಕು, ಒಳ್ಳೆ ಪ್ರೋಬಯೋಟಿಕ್ಸನ್ನು ತಗೋಬೇಕು. ಆ್ಯಂಡ್ ಪ್ರತಿ ದಿವಸ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳಿ, ಸ್ವಲ್ಪ ತಿರುಗಾಡಿ. ಸೊ ನಮ್ಮ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ, ನಮ್ಮ ಬಾಡಿದು ಸರ್ಕೇಡಿಯನ್ ರಿಥಮ್ ಅಂತ ಹೇಳ್ತೀವಿ ಅದು ಸರಿಯಾಗಿ ಕೆಲಸ ಮಾಡುತ್ತೆ. ಹಗಲಾದ ಕೂಡಲೇ, ಬೆಳಕು ಬಂದ ಕೂಡಲೇ ನಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೋ ಅದೇ ಥರ ರಾತ್ರಿ ಆದಾಗ ನೋಡಿ, ನಮಗೆ ಟೈಮ್ ಪೀಸ್ ಇಡಬೇಕು ಅಂತ ಇಲ್ಲ, ಟೈಮ್ ಗೊತ್ತಾಗಲಿಕ್ಕೆ, ನಿದ್ರೆ ಬರಲಿಕ್ಕೆ. ರಾತ್ರಿ ಆದಾಗ ಆಟೋಮ್ಯಾಟಿಕಲಿ ನಮ್ಮ ಬಾಡಿಯಲ್ಲಿರುವಂಥ ಮೆಲಟೋನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ನಮಗೆ ನಿದ್ರೆ ಬರುತ್ತೆ. ಸೊ ಆ ರಿಥಮ್ ಸರಿಯಾಗಿ ಆಗಬೇಕು. ನಾವು ಎಲ್ಲರೂ ಯಾವಾಗಲೂ ಒಂದು AC ರೂಮಲ್ಲಿ ಒಳಗಡೆ ಕೂತ್ಕೊಂಡಿರ್ತೀವಿ, ನಮಗೆ ಹೊರಗಡೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ಸೊ ಸನ್ಲೈಟ್ ನಾವು ಯಾವಾಗಲೂ ಎಕ್ಸ್ಪೋಸ್ ಆಗಬೇಕು. ಸೊ ರೆಗ್ಯುಲರ್ಲಿ ನಾವೇನು ಮಾಡಬೇಕು, ಸಣ್ಣಗೆ ಹೋಗಬೇಕು, ಹೊರಗಡೆ ತಿರುಗಾಡಬೇಕು, ಒಳ್ಳೆ ಎಂಜಾಯ್ ಮಾಡಬೇಕು. ನಾವು ಹೇಳ್ತೀವಿ 8 hours ಫಾರ್ ಡ್ಯೂಟಿ, 8 ತಾಸು ಕೆಲಸ ಮಾಡಿ, 8 ತಾಸು ನಿದ್ರೆ ಮಾಡಿ, ಇನ್ನು 8 ತಾಸು ಎಂಜಾಯ್ ಮಾಡಿ. ಅದು ಫ್ಯಾಮಿಲಿ ಒಟ್ಟಿಗೆ ಇರ್ಬೋದು, ಒಳ್ಳೆ ಪೆಟ್ಸ್ ಇರ್ಬೋದು, ಏನೋ ಫಿಲಿಮ್ ನೋಡೋದಿರ್ಬೋದು, ಏನಾದರೂ ಆ್ಯಕ್ಟಿವಿಟೀಸ್ ಬೇಕು. ಇದೆಲ್ಲ ಇಲ್ಲದೆ ನಾವು 24 hours 20 ತಾಸು ಕೆಲಸ ಮಾಡ್ತಾ ಇದ್ದರೆ ಏನಾಗುತ್ತೆ, ನಮಗೆ ಫೆಟ್ಟಿಗ್ ಆಗುತ್ತೆ, ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡಲ್ಲ, ನಮಗೆ ತುಂಬ ತೊಂದರೆಗಳು, ಹೆಲ್ತ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಇನ್ನು ಲಾಸ್ಟ್ ಏನಂದರೆ ಫುಡ್ ಸಪ್ಲಿಮೆಂಟ್ಸ್. ಈ ಬ್ರೈನ್ ಫಾಗ್ ಪ್ರಾಬ್ಲಮ್ ಇರೋರು ಯಾವುದಾದ್ರೂ ಅವ್ರದ್ದು ಪ್ರಾಬ್ಲಮ್ ನೋಡಿಕೊಂಡು ಯಾವುದಾದ್ರೂ ಸಪ್ಲಿಮೆಂಟ್ಸನ್ನು ಯೂಸ್ ಮಾಡಿದ್ರು ಕೂಡ ಅವರಿಗೆ ಎನರ್ಜಿ ಲೆವೆಲ್ಸ್ ಏನಿದೆ ಅದು ಜಾಸ್ತಿ ಮಾಡಲಿಕ್ಕಾಗುತ್ತೆ. ಸೊ ಇದರಲ್ಲಿ ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸ್ ಇರ್ಬೋದು. ಮೆಗ್ನೀಷಿಯಮ್ ನಿಮಗೆಲ್ಲ ಗೊತ್ತು, ಇಟ್ಸ್ ಎ ಕಾಮಿಂಗ್ ಮಿನರಲ್. ಸೊ ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸ್ ಬೇಕಾದ್ರೆ ತಗೋಬೋದು. ಮೆಗ್ನೀಷಿಯಮ್ ನ್ಯಾಚುರಲಿ ನಮಗೆ ಹಸಿ ತರಕಾರಿಗಳೇ, ನಮ್ಮ ಸೊಪ್ಪುಗಳಲ್ಲಿ ಮ್ಯಾಕ್ಸಿಮಮ್ ಸಿಗುತ್ತೆ, ಅಥವಾ ನಮ್ಮ ನಟ್ಸ್ಗಳು ತಗೊಂಡ್ರೆ ಸಾಕಾಗುತ್ತೆ, ಅದರಲ್ಲಿ ಕೂಡ ಮೆಗ್ನೀಷಿಯಮ್ ನಿಮಗೆ ಸಿಗುತ್ತೆ. ಮೆಗ್ನೀಷಿಯಮ್ ಮತ್ತು ಜಿಂಕ್ ವೆರಿ ಇಂಪಾರ್ಟೆಂಟ್. ಸೊ ಮೆಗ್ನೀಷಿಯಮ್ಗೆ ನಾವು ಹೇಳೋದೇ ಕಾಮಿಂಗ್ ಮಿನರಲ್, ಮತ್ತು ನಮ್ಮ ಹೊಟ್ಟೆ ಕ್ಲೀನಾಗಿ ಹೋಗಲಿಕ್ಕೆ, ಬಬಲ್ ಮೂವ್ಮೆಂಟ್ ಸರಿಯಾಗಲಿಕ್ಕೆ, ನಿದ್ರೆ ಸರಿಯಾಗಿ ಬರಲಿಕ್ಕೆ, ನಮ್ಮ ಮೈಟೋಕಾಂಡ್ರಿಯಲ್ಲಿ ಎನರ್ಜಿ ಸರಿಯಾಗಿ ಪ್ರೊಡ್ಯೂಸ್ ಆಗಲಿಕ್ಕೆ, ಇದಕ್ಕೆಲ್ಲ ಈ ಮೆಗ್ನೀಷಿಯಮ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸು ಅಥವಾ ಜಿಂಕ್ ಸಪ್ಲಿಮೆಂಟ್ಸ್ ಎಲ್ಲ ನೀವು ರೆಗ್ಯುಲರ್ಲಿ ತಗೊಳ್ಳೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಇಸ್ ವಿಟಮಿನ್. ಸೊ ವಿಟಮಿನ್ B2 ಇರ್ಬೋದು, ವಿಟಮಿನ್ B6 ಇರ್ಬೋದು, ವಿಟಮಿನ್ B12 ಇರ್ಬೋದು. ಸೊ ಈ ಥರ ವಿಟಮಿನ್ಸ್ ಏನಿದೆ ಅದೆಲ್ಲ ನಿಮಗೆ ನ್ಯಾಚುರಲಿ ನಾನು ಹೇಳ್ದಂಗೆ ಎಲ್ಲ ಸೊಪ್ಪುಗಳಲ್ಲೂ ಸಿಗುತ್ತೆ. ಅಥವಾ ಅದರದ್ದು ಕೊರತೆ ತುಂಬ ಇದೆ, ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದ್ರೆ ಮಾತ್ರ ನೀವು ಸಪ್ಲಿಮೆಂಟ್ಸ್ ರೂಪದಲ್ಲಿ ತಗೋಬೋದು. ನೆಕ್ಸ್ಟ್ ಇಸ್ ಒಮೆಗಾ 3 ಫ್ಯಾಟಿ ಆಸಿಡ್. ಒಮೆಗಾ 3 ಫ್ಯಾಟಿ ಆಸಿಡ್ ನ್ಯಾಚುರಲಿ ನಿಮಗೆ ಮೀಟ್ ಸೋರ್ಸ್ ಅಷ್ಟೇ ಒಳ್ಳೆಯದು, ಅಂದರೆ ನಾನ್ ವೆಜಿಟೇರಿಯನ್ ಸೋರ್ಸ್ ಅಷ್ಟೇ ಒಳ್ಳೆಯದು. ವೆಜಿಟೇರಿಯನ್ ಫ್ಲಾಕ್ಸ್ ಸೀಡಲ್ಲೆಲ್ಲ ಅಷ್ಟು ಕರೆಕ್ಟಾಗಿರುವಂಥ ನಮಗೆ DHA EPA ನಮಗೆ ಸಿಗಲ್ಲ. ಸೊ ಹಾಗಾಗಿ ಫಿಶ್ ತಗೊಳ್ಳೋರಾದರೆ ತಾರಲೆ ಬಂಗಡೆ ತಗೋಬೋದು. ಈಗ ಮೀನುಗಳಲ್ಲಿ ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಅವರ್ ಪೊಲ್ಯೂಷನ್. ಸೊ ಇಲ್ಲಾಂದರೆ ಅದರ ಸಪ್ಲಿಮೆಂಟ್ 1000 mg ಒಮೆಗಾ 3 ಮಾತ್ರೆಗಳು ಸಿಗುತ್ತೆ. ಅದು ನೀವು ರೆಗ್ಯುಲರ್ಲಿ ತಗೊಂಡ್ರೆ ಕೂಡ ನಿಮಗೆ ಸಡನ್ ಚೇಂಜ್ ಗೊತ್ತಾಗುತ್ತೆ, ನಿಮ್ಮ ಸ್ಕಿನ್ನಲ್ಲಿ ಇರ್ಬೋದು, ನಿಮ್ಮ ಬಿಹೇವಿಯರ್ಲಿ ಇರ್ಬೋದು, ನಿಮ್ಮ ಲೈಕ್ ಪೀಸ್ ಆಫ್ ಮೈಂಡಲ್ಲಿ, ನಿಮ್ಮ ರೆಸ್ಪಾನ್ಸಲ್ಲಿ ಎಲ್ಲದರಲ್ಲೂ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದಿವಸ ಯೂಸ್ ಮಾಡಿದರೆ. ಸೊ ಇದು ಬಿಟ್ಟು ನಿಮಗೆ ಗ್ಲೂಟಾಥಯೋನ್ ತಗೋಬೋದು. ನಾನು ಹೇಳಿದ್ದೇನೆ, ನಮ್ಮ ಒನ್ ಆಫ್ ದ ಮೇನ್ ಆ್ಯಂಟಿ ಆಕ್ಸಿಡೆಂಟ್ ಇದು ಗ್ಲೂಟಾಥಯೋನ್ ಮತ್ತು ವೈಟಮಿನ್ C. ಸೊ ಗ್ಲೂಟಾಥಯೋನ್ ಏನಾಗುತ್ತೆ, ನಮ್ಮ ಲಿವರ್ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡಬೇಕು. ಸೊ ಬಟ್ ಆಲ್ಕೋಹಾಲ್ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ನಮ್ಮ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ ಇರ್ಬೋದು, ಇದೆಲ್ಲ ಇದ್ದಿದ್ದಕ್ಕೆ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ತುಂಬ ಸುಸ್ತು, ಬ್ರೈನ್ ಫಾಗಲ್ಲಿ ಇರೋರು ಗ್ಲೂಟಾಥಯೋನ್ ಮತ್ತು ವೈಟಮಿನ್ C ಇದು ಕಾಂಬಿನೇಷನ್ ಸಪ್ಲಿಮೆಂಟ್ಸು ತುಂಬ ಸಿಗುತ್ತೆ. ಅದನ್ನು ಬೇಕಾದ್ರೆ ರೆಗ್ಯುಲರ್ಲಿ ತಗೊಳ್ಳೋದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನಮಗೆ ನಮ್ಮ ಬ್ರೈನ್ ಫಾಗ್ ಬರಲಿಕ್ಕೆ ಇರುವಂಥ ಮೇನ್ ಕಾರಣ ನಮ್ಮ ಹೊಟ್ಟೆ ಆದರೆ ಅದರಲ್ಲಿ ಸಿಫೋ ಈ ಥರ ಕಂಡೀಷನ್ ಅಥವಾ ಲೀಕಿ ಗಟ್ ಸಿಂಡ್ರೋಮ್ ಇದ್ದರೆ ನಾವೇನು ಮಾಡಬೇಕು, ಒಳ್ಳೆ ಪ್ರೋಬಯೋಟಿಕ್, ಒಳ್ಳೆ ಪ್ರೀಬಯೋಟಿಕ್ ತಗೋಬೇಕು. ಒಳ್ಳೆ ಪ್ರೀಬಯೋಟಿಕ್ ಅಂದರೆ ನಿಮಗೆ ಬೇಕಾದ್ರೆ ಇನ್ಯುಲಿನ್ ತಗೋಬೋದು, ಅಥವಾ ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳನ್ನು ನೀವು ತಗೋಬೋದು. ಪ್ರೋಬಯೋಟಿಕ್ ಅಂದರೆ ಒಳ್ಳೆ ಲೈಕ್ ಹೊಟ್ಟೆಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂಥ ಎಷ್ಟೋ ಸಪ್ಲಿಮೆಂಟ್ಸ್ ನಿಮಗೆ ಸಿಗುತ್ತೆ. ಅದನ್ನು ನೀವು ರೆಗ್ಯುಲರ್ಲಿ ತಗೊಳ್ಳೋದು ಕೂಡ ಹೊಟ್ಟೆ ಕಂಡೀಷನ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ನಾರಿನಂಶ ತಗೊಳ್ಳೋದ್ರಿಂದ ನಮಗೆ ಏನಾದರೂ ಮಲಬದ್ಧತೆ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಬ್ರೈನ್ ಫಾಗಿಂದ ಹೊರಗೆ ಹೊಟ್ಟೆ ರಿಲೇಟೆಡ್ ಆಗಿರುವಂಥ
ಬ್ರೈನ್ ಫಾಗ್ ಆದರೆ ಈ ಥರ ಸಪ್ಲಿಮೆಂಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇನ್ನು ವೈಟಮಿನ್ ಡಿ ಸಫಿಷಿಯೆಂಟ್ ಆಗಿ ನಮಗೆ ಬೇಕು. ನಾವೀಗ ನೋಡಿದಾಗ ತುಂಬ ಜನರಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಅದರದ್ದು ಸಪ್ಲಿಮೆಂಟ್ಸ್ ನಿಮಗೆ ಸಿಗುತ್ತೆ. ಅದು ರೆಗ್ಯುಲರ್ಲಿ ಒಂದು 8 ವೀಕ್ಸ್ ತಗೊಂಡ್ರೆ ಅದು ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಅದೇ ಥರ ವೈಟಮಿನ್ ಇ ಕೊರತೆ ಇದ್ದರೂ ಕೂಡ ನಮಗೆ ಈ ಬ್ರೈನ್ ಫಾಗ್ ಬರುವಂಥ ಸಾಧ್ಯತೆ ಇದೆ. ಸೊ ಅದೇ ಥರ ನಮಗೆ ವೈಟಮಿನ್ ಕೆ K1 K2 ಅಂತ ಇದೆ. ಅದು ನಮ್ಮ ಮೀಟಲ್ಲಿ ಮತ್ತು ನಮ್ಮ ಸೊಪ್ಪುಗಳಲ್ಲಿ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಇಲ್ಲ ಅದರದ್ದು ಕೂಡ ಸಪ್ಲಿಮೆಂಟ್ಸ್ ಬೇಕು ಅಂದರೆ ತಗೋಬಹುದು. ಸೊ ಇದರಲ್ಲಿ ನಾ ಹೇಳಿರುವುದರಲ್ಲಿ ತುಂಬ ಐಟಮ್ಸ್ ಏನಿದೆ ಅದು ಭಾಳಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಬೇಕು ಅಂತ ಇಲ್ಲ. ನ್ಯಾಚುರಲಿ ನಾವು ಸಿಗುವಂಥ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಸಿಟ್ರಸ್ ಫ್ರೂಟ್ಸ್ ಎಲ್ಲ ತಗೊಂಡ್ರೆ ನಿಮ್ಗೆ ವೈಟಮಿನ್ ಸಿ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಸೊ ಆದಷ್ಟು ಫುಡ್ಡಲ್ಲೇ ನಾವು ಕಂಟ್ರೋಲ್ ಮಾಡಲಿಕ್ಕೆ ನೋಡಬೇಕು. ಅದರಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಂದರೆ ಮಾತ್ರ ಯು ಕ್ಯಾನ್ ಕನ್ಸಲ್ಟ್ ಎ ಡಾಕ್ಟರ್. ಅವರು ಏನು ಸಪ್ಲಿಮೆಂಟ್ಸ್ ಬೇಕು ಅದು ನಿಮಗೆ ಬರ್ಕೊಡ್ತಾರೆ. ಸೊ ಅದು ಬಿಟ್ಟು ನಮಗೆ ಬ್ರೈನ್ ಫಾಗ್ ಇದೆ, ನಮಗೆ ಅದು ಏನೋ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಸೈಕ್ಯಾಟ್ರಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡುವಂಥ ಏನೂ ನೆಸೆಸಿಟಿ ಇಲ್ಲ. ಸೊ ನಾನೀಗ ಹೇಳಿರುವಂಥ ಸ್ಟೆಪ್ಸನ್ನು ನೀವು ಮನೆಯಲ್ಲಿ ಫಾಲೋ ಮಾಡಿ ನೋಡಿದರೆ ಈ ಬ್ರೈನ್ ಫಾಗ್ ಏನಿದೆ, ನಮ್ಮ ಮೆದುಳಿಗೆ ಆಗುವಂಥ ಫೆಟಿಗ್ ಏನಿದೆ ಅದರಿಂದ ಈಸಿಯಾಗಿ ಹೊರಗೆ ಬರ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.